ಎಲ್ರಿಗೂ ನಮಸ್ಕಾರ. ಶ್ರಾವಣ ಮಾಸದ ನಿಮಿತ್ತವಾಗಿ ಅರಟಾಳ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಗುಡಿಯೊಳಗ ಒಂದು ತಿಂಗಳ ಕಾಲ ಪ್ರವಚನವನ್ನ ಏರ್ಪಡಿಸಿದ್ರು. ಪ್ರವಚನದ ವಿಷಯ ಏನಾಗಿತ್ತಂದ್ರೆ ದಶಾವತಾರ ತೇಜ ಅಂದ್ರೆ ವಿಷ್ಣುವಿನ 10 ಅವತಾರಗಳ ಬಗ್ಗೆ ಈ ಒಂದು ಪ್ರವಚನ ಕಾರ್ಯಕ್ರಮ ಇತ್ರಿ. ಹಂಗ ಪ್ರವಚನಕಾರರಾಗಿ ಯಾರಿದ್ರಪ್ಪ ಅಂದ್ರ ಭೀಮಾಶಂಕರ ಶರಣರಿದ್ರು. ಅಂದ್ರೆ ಅವರು ಮೂಲತಃ ಮನಗುಳಿ ಅವರು ಈಗ ವಿಜಾಪುರ ಒಳಗೆ ಇರ್ತಾರತ್ತ. ಅವರು ಒಂದು ತಿಂಗಳ ಕಾಲ ಪ್ರವಚನವನ್ನ ಹೇಳಿದ್ರು. ಎಲ್ಲಾ ಪ್ರವಚನದ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ನೀವು ಕಿರಣ್ ಕನ್ನಡ ಬ್ಲಾಗ್ಸ್ ಅನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಅಲ್ಲಿ ಲೈವ್ ಸೆಕ್ಷನ್ದಾಗ ಹೋಗಿ ನೋಡ್ರ ಆ ಒಂದು ವಿಡಿಯೋ ನಿಮಗೆ ಸಿಗ್ಬೋದು. ಬೆನಕನ ಅಮಾವಾಸ್ಯೆ ದಿನದಿಂದ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳಾಕತ್ರಿ. ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆ ಜೊತೆಗಿನ ಈ ಒಂದು ಕಾರ್ಯಕ್ರಮ ಮಂಗಲಗೊಳ್ತೈತಿ. ಇಲ್ಲಿ ಅಮಾವಾಸ್ಯೆ ದಿನದಿಂದ ಏನಾಕೈತಪ್ಪ ಅಂದ್ರೆ ಅಮಾವಾಸ್ಯೆ ದಿನದಕ್ಕಿಂತ ಮುಂಚಿತ ದಿನಾನ ದೇವ್ರ ಹೊಳಿಗೆ ಹೋಗಿ ಬರ್ತಾನ್ರಿ. ಅಂದ್ರೆ ಹೊಳಿ ಜಳಕಕ್ಕೆ ಹೋಗಿ ಬರ್ತಾರು. ಬಂದ್ ಬಳಕ ಅವತ್ತ ಅಮಾವಾಸ್ಯೆ ದಿನದ ನಸುಕಿನ್ಯಾಗ ರುದ್ರಾಭಿಷೇಕ ಆದ ನಂತರ 10 ಗಂಟೆಗೆ ಕುಂಭಮೇಳ ಮತ್ತು ಪಲ್ಲಕ್ಕಿ ಉತ್ಸವ ನಡಿತೈತ್ರಿ. ಹಂಗ ಕುಂಭಮೇಳ ಪಲ್ಲಕ್ಕಿ ಉತ್ಸವ ವಾದ್ಯಗಳದೊಂದಿಗೆ ಸಾಗಿ ಊರಾಗ ಒಂದ್ ರೌಂಡ್ ಹಾಕೊಂಡ್ರಿ ಊರೆಲ್ಲ. ಮತ್ತ ಗುಡಿಗೆ ಬರ್ತೈತ್ರಿ ಪಲ್ಲಕ್ಕಿ ಉತ್ಸವ ಮತ್ತು ಕುಂಭಮೇಳ ಸೇರಿ. ರಾತ್ರಿ ಈ ಸಲದ ಏನಿತ್ತಪ್ಪ ಅಂದ್ರೆ ರಾತ್ರಿ 6 ಗಂಟೆಗೆ ಒಂದ ಮುಕ್ತಾಯ ಸಮಾರಂಭ ಅಂದ್ರೆ ಎಲ್ಲ ಸನ್ಮಾನ ಕಾರ್ಯಕ್ರಮ 1 ತಿಂಗಳ ಪರ್ಯಂತರ ಕಾಲ ಇಲ್ಲಿ ಏನ್ ಕೆಲಸ ಮಾಡಿರ್ತಾರಲ್ಲ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಏನ್ ಕೆಲಸ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಆಯ್ತು. ಅದನ್ನು ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ದಾಗ ಲೈವ್ ಸೆಕ್ಷನ್ದಾಗ ಐತಿ. ಈ ವಿಡಿಯೋನು ನೋಡ್ಬೋದು. ಹಂಗ ಸನ್ಮಾನ ಆದ ನಂತರ 2 ಊರಿಂದ ಭಜನಾ ಕಾರ್ಯಕ್ರಮಗಳು ಇದ್ದುರಿ. ಅಂದ್ರೆ ಒಂದು ಕಿರಣಗಿದ ಆಮೇಲೆ ಒಂದು ಹತ್ತಳ್ಳಿ ಗ್ರಾಮದವರಿಂದ ಭಜನಾ ಕಾರ್ಯಕ್ರಮಗಳು ಇದ್ದು, ಭಜನಾ ಕಾರ್ಯಕ್ರಮ ಮುಗಿದ ಬಳಿಕ ನಸಿಕಿನ 4 ಗಂಟೆಗೆ ಸರಪಳಿ ಹರಿಯುವ ಕಾರ್ಯಕ್ರಮ ದೊಂದಿಗೆ ಈ ಒಂದು ತಿಂಗಳ ಪರ್ಯಂತರ ನಡ್ಕೊಂಡು ಬಂದ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮ ಅಂತ್ಯಗೊಳ್ತೈತ್ರಿ. ಅವತ್ತ ಜಾತ್ರೆ ಮುಗಿತೈತಿ. ಎಲ್ಲವನ್ನು ಈ ವಿಡಿಯೋದಾಗ ಅಟಾಟ ತೋರಿಸಿದ್ವಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅನ್ಕೋತ ನೋಡ್ರಿ ವಿಡಿಯೋ. ಈಗ ನೀವು ನೋಡ್ತಾ ಇರೋ ಸರಪಳಿಯನ್ನ ನಸುಕಿನ 4 ಗಂಟೆಗೆ ಹರಿಯಲಾಗ್ತೈತಿ. ಹಂಗ ಇನ್ನು ಮ್ಯಾಗ ಕುಂಭಮೇಳ ಶುರು ಆಕತಿ. ಕುಂಭಮೇಳದ ವಿಡಿಯೋ ನೋಡ್ರಿ. ಕುಂಭಮೇಳ ಮತ್ತು ಪಲ್ಲಕ್ಕಿ ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾದು ಗುಡ್ಡದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗತ್ರಿ.
ಈಗ ಇನ್ ಮ್ಯಾಗ ಹೋಗೋದು ಎಲ್ಲಿಪ್ಪ ಅಂದ್ರೆ ಗುಡ್ಡದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ಈಗ ದೇವರ ಪಾಲಕಿ ಮತ್ತು ಕುಂಭಮೇಳದವರೆಲ್ಲರೂ ಸೇರಿ ಗುಡ್ಡದ ಮಲ್ಲಯ್ಯನ ದೇವಸ್ಥಾನದ ಗುಡ್ಡ ಹತ್ತಾಕತ್ತಾರ್ರಿ. ಇದ ನೋಡ್ರಿ ಗುಡ್ಡದ ಮಲ್ಲಿಕಾರ್ಜುನ ದೇವಸ್ಥಾನ ಗುಡಿ. ಹಂಗ ಇಲ್ಲಿದಿಂದ ನೀರಿನ ಟಾಕಿ ಮ್ಯಾಗ ನಿಂತ ನೋಡ್ರಿ ನಮ್ಮೂರ ಹಿಂಗ್ ಕಾಣ್ತೈತಿ ನೋಡ್ರಿ. ಈಗ ಗುಡ್ಡದ ಮಲ್ಲಿಕಾರ್ಜುನ ದೇವಸ್ಥಾನದ ಪೂಜೆನ ಮುಗಿಸ್ಕೊಂಡ ಇನ್ ಮ್ಯಾಗ ಮತ್ತ ದೇವರ ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಕಡೆಗೆ ಕುಂಭಮೇಳ ಮತ್ತು ಪಲ್ಲಕ್ಕಿ ಉತ್ಸವ ಮಾಡಿದ್ರಿ. ಈಗ ನೋಡಾಕತ್ತಿರೋದು ಇದ ನೋಡ್ರಿ ಮಲ್ಲಯ್ಯನ ಪಾದಗಟ್ಟಿ ಅತ್ತಾರು. ಇಲ್ಲಿ ದಿವಸ ಇದಕ್ ಪೂಜೆ ಮಾಡಾವ್ರಿ. ಯಾರಪ್ಪಾ ಅಂದ್ರ ಮುಸ್ಲಿಂ ಬಾಂಧವರ ಇಲ್ಲಿ ಪೂಜೆಯನ್ನ ಮಾಡ್ತಾರು. ಹಂಗ ಜಾತ್ರೆ ಇರ್ತ, ವರ್ಷಕ್ಕೊಮ್ಮಿ ಇಲ್ಲಿ ಬಂದ ಪೂಜೆ ಮಾಡಿ ಹೋಗ್ತಾರ್ರಿ ಪಾಲ್ಕಿಯೊಂದಿಗಿ. ಈ ಪಾದಗಟ್ಟಿಗೆ ಪೂಜೆಯನ್ನ ಮಾಡ್ಕೊಂಡ ಇನ್ ಮ್ಯಾಗ ದೇವಸ್ಥಾನದ ಕಡೆ ಹೋಗುದ್ರಿ.
ಈಗ ಕುಂಭಮೇಳ ಮತ್ತು ಪಲ್ಲಕ್ಕಿ ಮತ್ತ ದೇವಸ್ಥಾನಕ್ಕೆ ಬಂದೈತ್ರಿ. ಅಂದ್ರ ಪ್ರಮುಖ ಬೀದಿಗಳಲ್ಲಿ ಹಾದ ಮತ್ತ ದೇವಸ್ಥಾನಕ್ಕೆ ಬಂದೈತಿ. ಇನ್ನು ಮ್ಯಾಗ ಅನ್ನಪ್ರಸಾದ ಕಾರ್ಯಕ್ರಮ ನಡಿತೈತಿ. ಅನ್ನಪ್ರಸಾದ ಆದ ಬಳಿಕ ಸಾಯಂಕಾಲ 7 ಗಂಟೆಗೆ ಅತಿಥಿ ಸತ್ಕಾರಗಳ ಕಾರ್ಯಕ್ರಮ ನಡಿತೈತ್ರಿ. ಅದಾದ ಬಳಿಕ ಭಜನಾ ಕಾರ್ಯಕ್ರಮ ಇರ್ತೈತಿ. ಈ ಕುಂಭಮೇಳ ಆದ ಬಳಿಕ ಅನ್ನಪ್ರಸಾದದ ವ್ಯವಸ್ಥೆ ಐತ್ರಿ. ಆ ಅನ್ನಪ್ರಸಾದ ವ್ಯವಸ್ಥೆ ಮಾಡುವಾಗ ಅಂದ್ರ ಜನ ಊಟ ಮಾಡುವಾಗ ನಾ ಆ ಜಾಗದಾಗ ಇರ್ಲಿಲ್ಲ ಅಂದ ಬಳಿಕ ಆ ವಿಡಿಯೋ ಮಾಡಾಕಾಗಿಲ್ಲ. ಅದಕ್ಕೆ ಕ್ಷಮೆ ಇರ್ಲಿ. ಹಂಗ ಇನ್ ಮ್ಯಾಗ ನೋಡ್ರಿ. ಇನ್ನ 9 ಗಂಟೆಗೆ ಭಜನಾ ಪದಗಳು ಇದ್ದುರಿ. ಇದ್ದ ಬಳಿಕ ಹರ್ಯಾವತ ನಸುಕಿನ 4 ಗಂಟೆಗೆ ಸರಪಳಿ ಹರಿಯುವ ಕಾರ್ಯಕ್ರಮ. ಅದನ್ನು ಕೂಡ ಎಷ್ಟು ವಿಡಿಯೋದಾಗ ತೋರ್ಸೈತ್ರಿ ನೋಡ್ರಿ. ಮತ್ತೆ ಈ ವಿಡಿಯೋ ಮಾಡಾಕ್ ಸಹಾಯ ಮಾಡಿದವ ಅಂದ್ರೆ ನಮ್ಮ ದೋಸ್ತ ಆದಂತ ಪ್ರಶಾಂತ್ ದಮಡಿ ಅವರು. ಆ ವಿಡಿಯೋ ನೋಡ್ರಿ. ನೋಡಿ ನೋಡ್ರಲ್ಲ ಹೆಂಗ ಅನಿಸ್ತು ವಿಡಿಯೋ. ಇಷ್ಟ ನಾವು ತೋರ್ಸಕ್ ಪ್ರಯತ್ನ ಮಾಡಿದ್ರಿ. ಈಗ ನಮ್ಮ ಕೈಲಿ ಎಷ್ಟಾಗೈತೆ ಅಷ್ಟು ತೋರ್ಸಕ್ ಪ್ರಯತ್ನ ಮಾಡಿದ್ದು. ಹಂಗ ಇಷ್ಟ ಅನಿಸಿದ್ರೆ ಲೈಕ್ ಮಾಡ್ರಿ. ಹಂಗ ಒಂದು ಚಲೋ ಆಗಿತ್ತು ಅಂದ್ರೆ ಒಂದು ಕಮೆಂಟ್ ಒಂದು ಮಾಡ್ರಿ. ಮತ್ತ ಇಂಥ ಮುಂದಿನ ಬ್ಲಾಗ್ ವಿಡಿಯೋದಾಗ ಮತ್ತೆ ನಿಮ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.